ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 5 ಮಾರ್ಚ್ 2022. ಈ ದಿನದ ಪ್ರಮುಖವಾದ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳಲ್ಲಿ ಫಸ್ಟ್ ಆರ್ಟಿಕಲ್ನಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಂದು 2021ನೇ ಆವೃತ್ತಿಯ ಸೂಚ್ಯಂಕವನ್ನು ಬಿಡುಗಡೆ ಮಾಡಲಾಗಿದೆ. ಅದರ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಂಡ್ ರಷ್ಯಾ ಯುಕ್ರೇನಿನ ಮೇಲೆ ಸಾಕಷ್ಟು ವಿನಾಶಕಾರಿಯಾದಂತಹ ಬಾಂಬ್ಗಳ ಒಂದು ಸುರಿಮಳೆಗೈತಾ ಇದೆ. ಅದರಲ್ಲಿ ಮುಖ್ಯವಾಗಿ ಕ್ಲಸ್ಟರ್ ಬಾಂಬ್ಸ್ ಮತ್ತು ಥರ್ಮೋಬ್ಯಾರಿಕ್ ವೆಪನ್ಸ್, ಈ ಒಂದು ಯುದ್ಧ ಸಾಮಗ್ರಿಗಳ ಬಗ್ಗೆ ತಿಳ್ಕೊಳ್ಳೋಣ, ಸ್ಫೋಟಕಗಳ ಬಗ್ಗೆ. ಇದಾದ ನಂತರ ನಾವು ಸ್ತ್ರೀ ಮನೋರಕ್ಷಾ ಅನ್ನುವ ಒಂದು ಪ್ರಾಜೆಕ್ಟ್, ಇದನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಥವಾ ಸಚಿವಾಲಯದಿಂದ ಲಾಂಚ್ ಮಾಡಲಾಗಿದೆ. ಸೊ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ದೆನ್ ವಿ ವಿಲ್ ಡಿಸ್ಕಸ್ ಅಬೌಟ್ ಕೇರಳದಲ್ಲಿ ಕಲಿಯಾಟ್ಟಂ ಅನ್ನೋ ಒಂದು ಉತ್ಸವವನ್ನು ಆಚರಿಸಲಾಗುತ್ತೆ. ಸೊ ಇದರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಇದರ ನಂತರ ಮತ್ತೊಂದು ಫೆಸ್ಟಿವಲ್ ಅಥವಾ ಉತ್ಸವ, ಇದನ್ನು ಜಮ್ಮು ಕಾಶ್ಮೀರದಲ್ಲಿ ಆಚರಿಸಲಾಗುತ್ತೆ. ಹೇರಾತ್ ಅನ್ನುವ ಒಂದು ಈ ಉತ್ಸವದ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಬಿಗಿನ್ ವಿತ್ ಅವರ್ ಫಸ್ಟ್ ಆರ್ಟಿಕಲ್. ನಮ್ಮ ಇವತ್ತಿನ ಮೊದಲನೇ ಆರ್ಟಿಕಲ್ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಂದು ಸೂಚ್ಯಂಕವನ್ನು 2021ನೇ ಆವೃತ್ತಿಯ ಈ ಒಂದು ರಿಪೋರ್ಟನ್ನು ರಿಲೀಸ್ ಮಾಡಲಾಗಿದೆ. ಇದರಲ್ಲಿ ಭಾರತಕ್ಕೆ 120ನೇ ಸ್ಥಾನ ದೊರೆತಿದೆ. ಇಂಡಿಯಾ ಹ್ಯಾಸ್ ಬಿನ್ ರ್ಯಾಂಕ್ಡ್ at 120th position in Sustainable Development Report 2021 or Sustainable Development Index 2021. In this index, countries are ranked by the score out of 100. India's score of 60.07. Last year, India's rank was 117. ಕಳೆದ ವರ್ಷ 117ನೇ ರ್ಯಾಂಕ್ ಆಗಿದ್ದ ಭಾರತ 3 ರ್ಯಾಂಕ್ಗಳನ್ನು ಕುಸಿತ ಕಂಡಿದೆ. ಸೊ ಇದರ ಒಂದು ಸ್ಕೋರ್ ಔಟ್ ಆಫ್ 100 60.07 ಈ ಒಂದು ಸ್ಕೋರಿಂಗ್ನ ಮುಖಾಂತರ 120ನೇ ರ್ಯಾಂಕಿಂಗ್ಗೆ ಈ ವರ್ಷ ಭಾರತ ತಲುಪಿದೆ. ದ ಇಂಡೆಕ್ಸ್ ಮೇಜರ್ಸ್ ದ ಕಂಟ್ರೀಸ್ ಟೋಟಲ್ ಪ್ರೋಗ್ರೆಸ್ ಟುವರ್ಡ್ಸ್ ಅಚೀವಿಂಗ್ ದ 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್. ದ ಇಂಡೆಕ್ಸ್ ಹ್ಯಾಸ್ ಬಿನ್ ಟಾಪ್ಡ್ ಬೈ ಫಿನ್ಲ್ಯಾಂಡ್. ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಂದು ಸೂಚ್ಯಂಕದಲ್ಲಿ 2021ರ ಆವೃತ್ತಿಯಲ್ಲಿ ಫಿನ್ಲ್ಯಾಂಡ್ಗೆ ಮೊದಲ ಸ್ಥಾನ ದೊರೆತಿದ್ದು, ಈ ಒಂದು ಇಂಡೆಕ್ಸ್ನ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳಾದಂತಹ 17 ಗುರಿಗಳನ್ನು ತಲುಪುವುದರಲ್ಲಿ ಯಾವ ದೇಶಗಳು ಮುಂದಿವೆ ಅಂತ ಮೇಜರ್ ಮಾಡಲಾಗುತ್ತೆ. ಈ ಒಂದು ಗುರಿಗಳನ್ನು ತಲುಪುವ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮವನ್ನು ವಹಿಸಿ ಆ ಒಂದು ದಾರಿಯಲ್ಲಿ ಮುಂದೆ ಸಾಗ್ತಾ ಇರೋ ಕೆಲವೊಂದು ದೇಶಗಳಲ್ಲಿ ಟಾಪ್ 5 ಕಂಟ್ರೀಸ್ ಯಾವುವು ಅಂತಂದರೆ, ಫಸ್ಟ್ ರ್ಯಾಂಕಿಂಗ್ ಆ್ಯಸ್ ವಿ ಡಿಸ್ಕಸ್ಡ್ ಫಿನ್ಲ್ಯಾಂಡ್, ಸೆಕೆಂಡ್ ರ್ಯಾಂಕ್ ಸ್ವೀಡನ್ ಆಗಿದೆ, 3ನೇ ರ್ಯಾಂಕ್ ಡೆನ್ಮಾರ್ಕ್, 4ನೇ ರ್ಯಾಂಕ್ ಜರ್ಮನಿ, 5ನೇ ರ್ಯಾಂಕ್ ಬೆಲ್ಜಿಯಂ. ದಿ 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ವೇರ್ ಅಡಾಪ್ಟೆಡ್ ಬೈ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಇನ್ ಸೆಪ್ಟೆಂಬರ್ 2015 ಆಸ್ ಅ ಪಾರ್ಟ್ ಆಫ್ 2030 ಅಜೆಂಡಾ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಈ ಸುಸ್ಥಿರ ಅಭಿವೃದ್ಧಿಯ ಒಂದು ಅಜೆಂಡಾ ಆದಂತಹ 2030ರ ಒಂದು ಗುರಿಯನ್ನು ಸೆಪ್ಟೆಂಬರ್ 2015ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಅಡಾಪ್ಟ್ ಮಾಡಿಕೊಳ್ಳಲಾಗಿತ್ತು. ಸೊ ಈ 17 ಗುರಿಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋಣ. ಸುಸ್ಥಿರ ಅಭಿವೃದ್ಧಿಯ ಈ 17 ಗುರಿಗಳು ಅಥವಾ SDG 17 ಇವು ಯಾವುವು ಅಂತಂದರೆ, ಒಂದನೇದು ನೋ ಪಾವರ್ಟಿ, ಸೆಕೆಂಡ್ ಗೋಲ್ ಝೀರೋ ಹಂಗರ್, ಥರ್ಡ್ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್, ಫೋರ್ತ್ ಕ್ವಾಲಿಟಿ ಎಜುಕೇಷನ್, ಫಿಫ್ತ್ ಜೆಂಡರ್ ಈಕ್ವಾಲಿಟಿ, ಸಿಕ್ಸ್ತ್ ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್, ಸೆವೆಂತ್ ಅಫೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ, 8ನೇದು ಡೀಸೆಂಟ್ ವರ್ಕ್ ಆ್ಯಂಡ್ ಎಕನಾಮಿಕ್ ಗ್ರೋತ್, 9ನೇ ಗೋಲ್ ಇಂಡಸ್ಟ್ರಿ ಇನೋವೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್, 10ನೇ ಗೋಲ್ ರೆಡ್ಯೂಸ್ಡ್ ಇನ್ಇಕ್ವಾಲಿಟಿ, 11ನೇದು ಸಸ್ಟೈನೇಬಲ್ ಸಿಟೀಸ್ ಆ್ಯಂಡ್ ಕಮ್ಯುನಿಟೀಸ್, ಗೋಲ್ ನಂಬರ್ 12 ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಆ್ಯಂಡ್ ಪ್ರೊಡಕ್ಷನ್, 13ನೇ ಗೋಲ್ ಕ್ಲೈಮೇಟ್ ಆ್ಯಕ್ಷನ್, 14th ಲೈಫ್ ಬಿಲೋ ವಾಟರ್ ಅಂದರೆ ಕಡಲಿನ ಆಳದಲ್ಲಿರುವಂತಹ ನೀರಿನಲ್ಲಿ ವಾಸಿಸುವಂಥ ಜೀವರಾಶಿಯ ಬಗ್ಗೆ, 15ನೇದು ಲೈಫ್ ಆನ್ ಲ್ಯಾಂಡ್ ಎಲ್ಲ ಪ್ರಾಣಿ ಸಮುದಾಯದ ಬಗ್ಗೆ, ಗೋಲ್ 16 ಪೀಸ್ ಆ್ಯಂಡ್ ಜಸ್ಟಿಸ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಸ್, ಮತ್ತು 17ನೇ ಲಾಸ್ಟ್ ಗೋಲ್ ಏನು ಅಂತಂದರೆ ಪಾರ್ಟ್ನರ್ಶಿಪ್ ಟು ಅಚೀವ್ ದ ಗೋಲ್. ಇದರಲ್ಲಿ ಮುಖ್ಯವಾಗಿ 16 ಗೋಲ್ಗಳಿವೆ. ಈ 17ನೇ ಒಂದು ಗುರಿ ಏನಿದೆ, ಇದು ಎಲ್ಲರ ಸಹಭಾಗಿತ್ವವನ್ನು ಈ ಗುರಿಗಳನ್ನು ಮುಟ್ಟುವುದಕ್ಕೆ ಒಂದು ಕೋಆಪರೇಷನ್ ನೀಡುವುದಾಗಿದೆ.
ಸೊ ಈ ಒಂದು ಚಿತ್ರದಲ್ಲಿ ಕೂಡ ನೀವು ಇದನ್ನ ಸ್ಟಡಿ ಮಾಡ್ಬೋದು. ಸಸ್ಟೈನೇಬಲ್ ಡೆವಲಪ್ಮೆಂಟ್ಗಳು 17 ಗೋಲ್ಗಳು ಇದರಲ್ಲಿ ಡೀಟೇಲ್ ಆಗಿ ಚಿತ್ರದ ಮುಖಾಂತರ ವಿವರಿಸಲಾಗಿದೆ. ಸೊ 1ನೇದು ನೋ ಪಾವರ್ಟಿ, 9ನೇದು ಇಂಡಸ್ಟ್ರಿ ಇನೋವೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್, 17ನೇದು ಆಲ್ರೆಡಿ ಹೇಳಿದಾಗೆ ಪಾರ್ಟ್ನರ್ಶಿಪ್ ಫಾರ್ ದ ಗೋಲ್ಸ್. ಸೊ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ನಮಗೆಲ್ಲ ಗೊತ್ತಿದ್ದಾಗೆ ಯುಕ್ರೇನ್ ಮತ್ತು ರಷ್ಯಾದ ನಡುವಿನ ಒಂದು ಯುದ್ಧ ಡೈಲಿ ನ್ಯೂಸ್ನಲ್ಲಿದೆ. ಸೊ ಇದರಲ್ಲಿ ರಷ್ಯಾ ಸಾಕಷ್ಟು ಅಗ್ರೆಸಿವ್ ಆಗಿದ್ದು ಸಾಕಷ್ಟು ವಿನಾಶಕಾರಿಯಾದಂತಹ ಬಾಂಬ್ಗಳ ಸುರಿಮಳೆಗೈತಾ ಇದೆ ಯುಕ್ರೇನ್ನ ಮೇಲೆ. ಅದರಲ್ಲಿ ಮುಖ್ಯವಾಗಿ ಈ ಕ್ಲಸ್ಟರ್ ಬಾಂಬ್ಸ್ ಮತ್ತು ಥರ್ಮೋಬೇರಿಕ್ ವೆಪನ್ಸ್ ಅನ್ನುವುದು ಒಂದು ಎಲ್ಲರ ಗಮನವನ್ನು ಸೆಳೆದಿದೆ. ಇದರಿಂದ ಸಾಕಷ್ಟು ಹಾನಿಯನ್ನು ಉಂಟು ಮಾಡುವ ದೃಷ್ಟಿಯಿಂದ ರಷ್ಯಾ ಈ ಒಂದು ವೆಪನ್ಗಳ ಅಥವಾ ಈ ಒಂದು ಯುದ್ಧ ಸಾಮಗ್ರಿಗಳ ಉಪಯೋಗವನ್ನು ಮಾಡ್ತಾ ಇದೆ ಯುಕ್ರೇನ್ನ ವಿರುದ್ಧ. ಕಾಂಟೆಕ್ಸ್ಟ್ ಏನು ಅಂತಂದರೆ, ಹ್ಯೂಮನ್ ರೈಟ್ಸ್ ಗ್ರೂಪ್ಸ್ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಆ್ಯಂಡ್ ಹ್ಯೂಮನ್ ರೈಟ್ಸ್ ವಾಚ್ ಅಕ್ಯೂಸ್ಡ್ ರಷ್ಯಾ ಫಾರ್ ಯೂಸಿಂಗ್ ಕ್ಲಸ್ಟರ್ ಬಾಂಬ್ಸ್ ಆ್ಯಂಡ್ ವ್ಯಾಕ್ಯೂಮ್ ಬಾಂಬ್ಸ್ ಇನ್ ದ ಆನ್ ಗೋಯಿಂಗ್ ವಾರ್. ಈಗ ಸದ್ಯಕ್ಕೆ ನಡೀತಾ ಇರೋ ಒಂದು ಯುದ್ಧದಲ್ಲಿ ಈ ಅಮ್ನೆಸ್ಟಿ ಹ್ಯೂಮನ್ ರೈಟ್ಸ್, ಈ ಮಾನವ ಹಕ್ಕುಗಳ ಕುರಿತಾಗಿ ಆ್ಯಕ್ಟಿವಿಟೀಸ್ಗಳನ್ನು ನಡೆಸುವಂತಹ ಈ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಅನ್ನುವ ಒಂದು ಸಂಸ್ಥೆ ಈ ಕ್ಲಸ್ಟರ್ ಬಾಂಬ್ಸ್ ಮತ್ತು ವ್ಯಾಕ್ಯೂಮ್ ಬಾಂಬ್ಗಳನ್ನು ಉಪಯೋಗ ಮಾಡುವುದನ್ನು ಟೀಕೆ ಮಾಡಿದೆ. ಸೊ ಇದು ಕಾಂಟೆಕ್ಸ್ಟ್ ಆಗಿತ್ತು. ಇನ್ನು ಈ ಕ್ಲಸ್ಟರ್ ಮ್ಯುನಿಷನ್ಸ್ ಅಥವಾ ಈ ಸಿಡಿತಲೆಗಳ ಒಂದು ವಿವರವನ್ನು ತಿಳ್ಕೊಳ್ಳೋದಾದರೆ, 2008ರಲ್ಲಿ ಒಂದು ಕನ್ವೆನ್ಷನ್ ಜರುಗಿತ್ತು, ಕ್ಲಸ್ಟರ್ ಮ್ಯುನಿಷನ್ಸ್ ಕನ್ವೆನ್ಷನ್ ಅಂತ. ಈ ಕ್ಲಸ್ಟರ್ ಮ್ಯುನಿಷನ್ ಈ ಒಂದು ಕನ್ವೆನ್ಷನ್ಗಳ ಪ್ರಕಾರ ಈ ಸಿಡಿತಲೆಗಳ ಒಂದು ಡೆಫಿನೇಷನನ್ನು ನೀಡಲಾಗಿದೆ. ಇದರ ಅರ್ಥ, ಈ ಕನ್ವೆನ್ಷನಲ್ ಮ್ಯುನಿಷನ್ ಅಥವಾ ಸಾಂಪ್ರದಾಯಿಕ ಅಥವಾ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಸಿಡಿತಲೆಗಳನ್ನು ಉಪಯೋಗಿಸಿಕೊಂಡು ಅವುಗಳನ್ನು ಒಂದು ಕ್ಲಸ್ಟರ್ ರೂಪದಲ್ಲಿ ಅಥವಾ ಒಂದು ಗ್ರೂಪ್ ಆಗಿ ಅವನ್ನು ಲಾಂಚ್ ಮಾಡಲಾಗುತ್ತೆ. ಈ ಸಿಡಿತಲೆಗಳ ಗುಂಪುಗಳು ಮೇಲೆ ಲಾಂಚ್ ಆದಾಗ ಅವುಗಳು ಚದುರಿ ಅಥವಾ ಡಿಸ್ಪರ್ಸ್ ಆಗಿ ಅಲ್ಲಿಂದ ಬಿಡುಗಡೆ ಹೊಂದಿ ಆ ಸಿಡಿತಲೆಗಳು ಎಕ್ಸ್ಪ್ಲೋಡ್ ಆಗುತ್ತವೆ. ಇವು ಪ್ರತಿಯೊಂದು ಸಿಡಿತಲೆಗಳೇನಿರ್ತವೆ ಅವು ಸುಮಾರು 20 ಕಿಲೋಗ್ರಾಮ್ಗಳಷ್ಟು ತೂಕವನ್ನು ಹೊಂದಿದ್ದು ಇದರಿಂದ ಸಾಕಷ್ಟು ಹಾನಿಯನ್ನು ಉಂಟು ಮಾಡುತ್ತವೆ. ಸೊ ಇದರ ಕುರಿತಾಗಿ ಕ್ಲಸ್ಟರ್ ಮ್ಯುನಿಷನ್ ಕನ್ವೆನ್ಷನಲ್ಲಿ ಡಿಸ್ಕಸ್ ಅಥವಾ ಮೆನ್ಷನ್ ಮಾಡಲಾಗಿದೆ. Essentially, cluster munitions are non-precision weapons that are designed to injure or kill human beings indiscriminately over a large area and destroy vehicles and infrastructure such as runways, railway, power transmission lines. ಈ ಒಂದು ಸಿಡಿತಲೆಗಳು ಒಂದು ನಾನ್ ಪ್ರಿಸಿಷನ್ ವೆಪನ್ಸ್ ಆಗಿದ್ದು, ಅಂದರೆ ನಿಖರವಾದ ಗುರಿಯನ್ನು ತಲುಪದೇ ಇದ್ದರೂ ಸಹ ಸಾಕಷ್ಟು ದೊಡ್ಡದಾದಂತಹ ಸ್ಥಳದಲ್ಲಿ ಅಥವಾ ಹೆಚ್ಚಿನ ಒಂದು ವಿಸ್ತೀರ್ಣದಲ್ಲಿ ಈ ಕ್ಲಸ್ಟರ್ ಮ್ಯುನಿಷನ್ಗಳು ಸ್ಫೋಟಗೊಂಡು ಅಲ್ಲಿ ಸಾಕಷ್ಟು ಹಾನಿಯನ್ನುಂಟು ಮಾಡಿ ಜನರ ಜೀವಕ್ಕೆ ಹಾನಿಯನ್ನುಂಟು ಮಾಡುವ ಒಂದು ಕ್ಷಮತೆಯನ್ನು ಹೊಂದಿವೆ. ಮತ್ತು ಇವುಗಳು ಮಾನವನ ಒಂದು ಜೀವಕ್ಕೆ ಹಾನಿಯನ್ನುಂಟು ಮಾಡುವುದಷ್ಟೇ ಅಲ್ಲದೆ ಅಲ್ಲಿನ ವೆಹಿಕಲ್ಗಳಾಗಿರ್ಬೋದು, ವಾಹನಗಳಾಗಿರ್ಬೋದು, ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಬಿಲ್ಡಿಂಗ್ಗಳಾಗಿರ್ಬೋದು, ರನ್ವೇಸ್ಗಳಾಗಿರ್ಬೋದು, ರೈಲ್ವೆ, ಪವರ್ ಟ್ರಾನ್ಸ್ಮಿಷನ್ ಲೈನ್ಗಳನ್ನು ಅವುಗಳ ಒಂದು ವಿನಾಶಕ್ಕೆ ಈ ಸಿಡಿತಲೆಗಳು ನಾಂದಿಯನ್ನು ಹಾಡುವ ಒಂದು ಕ್ಷಮತೆಯನ್ನು ಹೊಂದಿವೆ. ದೇ ಕ್ಯಾನ್ ಬಿ ಡ್ರಾಪ್ಡ್ ಫ್ರಮ್ ಏರ್ಕ್ರಾಫ್ಟ್ ಆರ್ ಲಾಂಚ್ಡ್ ಇನ್ ಅ ಪ್ರೊಜೆಕ್ಟೈಲ್ ದ್ಯಾಟ್ ಸ್ಪಿನ್ಸ್ ಇನ್ ಫ್ಲೈಟ್ ಸ್ಕ್ಯಾಟರಿಂಗ್ ಮೆನಿ ಬಾಂಬ್ಲೆಟ್ಸ್ ಆ್ಯಸ್ ಇಟ್ ಟ್ರಾವೆಲ್ಸ್. ಈ ಒಂದು ಕ್ಲಸ್ಟರ್ ಮ್ಯುನಿಷನ್ ಅಥವಾ ಕ್ಲಸ್ಟರ್ ಸಿಡಿತಲೆಗಳನ್ನು ಒಂದು ಏರ್ಕ್ರಾಫ್ಟ್ನಿಂದ ಅಥವಾ ಪ್ರೊಜೆಕ್ಟೈಲ್ನಿಂದ ಲಾಂಚ್ ಮಾಡಬಹುದಾಗಿದೆ. ಇವುಗಳು ತಿರುಗುತ್ತಾ ಒಂದು ಸಿಡಿತಲೆಗಳನ್ನು ಚದುರಿಸಿ ಅವು ಒಂದು ನಿರ್ದಿಷ್ಟ ಪ್ರದೇಶವನ್ನು ಅಥವಾ ಹೆಚ್ಚಿನ ಪ್ರದೇಶವನ್ನು ಆಕ್ರಮಿಸಿ ಆ ಒಂದು ಪ್ರದೇಶಗಳಲ್ಲಿ ಸಿಡಿದು ಅಲ್ಲಿ ಒಂದು ವಿನಾಶಕ್ಕೆ ಕಾರಣವಾಗುತ್ತವೆ. ಮೆನಿ ಆಫ್ ದೀಸ್ ಬಾಂಬ್ಲೆಟ್ಸ್ end up not exploding but continue to lie on the ground, often particularly or fully hidden and difficult to locate and remove, posing a threat to a civilian population for long after fighting has ceased. ಈವನ್ ಈ ವಾರ್ ಮುಗಿದ ನಂತರವೂ ಕೂಡ ಕೆಲವೊಂದು ಸಿಡಿತಲೆಗಳು ಸಿಡಿಯದೆ ಯಾವುದೇ ಒಂದು ಪ್ರದೇಶದಲ್ಲಿ ಹೈಡ್ ಆಗಿರುತ್ತವೆ, ಅಥವಾ ಮುಚ್ಚಿಕೊಂಡಿರುತ್ತವೆ. ಅವುಗಳು ಈ ಸಾಮಾನ್ಯ ನಾಗರಿಕರಿಗೆ ಒಂದು ಜೀವಕ್ಕೆ ಕೂಡ ಆಪತ್ತನ್ನು ಒದಗಿಸುವ ಒಂದು ಸಾಧ್ಯತೆಗಳು ಇವೆ ಅಂತ ಈ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಒಪಿನಿಯನ್ ಮಾಡ್ತಾ ಇದೆ. ದ
Unexploded cluster bombs also pose major long-term environmental damage as their chemicals can severely contaminate groundwater soil composition. ಈ ಒಂದು ಎಕ್ಸ್ಪ್ಲೋರ್ಡ್ ಅಥವಾ ಸಿಡಿಯದೇ ಇರುವಂತಹ ಕೆಲವೊಂದು ವೆಪನ್ ಅಥವಾ ಒಂದು ಸಿಡಿತಲೆಗಳು ಭೂಮಿಯಲ್ಲಿ ಉಳಿದುಕೊಂಡು ಸಾಕಷ್ಟು ದಿನಗಳವರೆಗೆ ಉಳಿದುಕೊಂಡು ಒಂದು ಮಣ್ಣಿನ ಫಲವತ್ತತೆಯನ್ನು ಅಥವಾ ಅದರ ಒಂದು ಕಂಪೋಸಿಷನನ್ನು ಚೇಂಜ್ ಮಾಡುವ ಮತ್ತು ಈ ಅಂತರ್ಜಲವನ್ನು ಅದು ಕಂಟ್ಯಾಮಿನೇಟ್ ಅಥವಾ ಮಾಲಿನ್ಯ ಮಾಡುವ ಒಂದು ಸಾಧ್ಯತೆಗಳು ಇವೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಸಾಕಷ್ಟು ದೀರ್ಘಾವಧಿಯಲ್ಲಿ ಎನ್ವೈರ್ಮೆಂಟಲ್ ಡ್ಯಾಮೇಜಸ್ ಕೂಡ ಆಗುವ ಸಾಧ್ಯತೆ ಇರುತ್ತವೆ. ಇನ್ನು ಈ ಥರ್ಮೋಬ್ಯಾರಿಕ್ ವೆಪನ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಥರ್ಮೋಬ್ಯಾರಿಕ್ ವೆಪನ್ಸ್ ಆಲ್ಸೋ ನೌನ್ ಆ್ಯಸ್ ಏರೋಸಾಲ್ ಬಾಂಬ್ಸ್, ಇವುಗಳನ್ನು ಏರೋಸಾಲ್ ಬಾಂಬ್ಸ್ ಅಂತ ಮತ್ತು ಫ್ಯೂಯಲ್ ಏರ್ ಎಕ್ಸ್ಪ್ಲೋಸಿವ್ ಅಥವಾ ವ್ಯಾಕ್ಯೂಮ್ ಬಾಂಬ್ಸ್ಗಳಂತ ಕೂಡ ಕರೀತಾರೆ. ದೀಸ್ ಆರ್ ಕಾಲ್ಡ್ ವ್ಯಾಕ್ಯೂಮ್ ಬಾಂಬ್ಸ್ ಆ್ಯಸ್ ದೇ ಸಕ್ ಆಕ್ಸಿಜನ್ ಫ್ರಮ್ ಸರೌಂಡಿಂಗ್ ಏರಿಯಾಸ್ ಟು ಜನರೇಟ್ ಹೈ ವೋಲ್ಟೇಜ್ ಎಕ್ಸ್ಪ್ಲೋಷನ್. ಈ ಒಂದು ಥರ್ಮೋಬ್ಯಾರಿಕ್ ವೆಪನ್ಗಳನ್ನು ಅಥವಾ ಒಂದು ಯುದ್ಧ ಸಾಮಗ್ರಿಗಳನ್ನು ವ್ಯಾಕ್ಯೂಮ್ ಬಾಂಬ್ಸ್ ಅಂತ ಕರೆಯಲು ಮುಖ್ಯ ಕಾರಣ ಏನು ಅಂತಂದರೆ, ಈ ಒಂದು ಪ್ರದೇಶದಲ್ಲಿ ಇವು ಸ್ಫೋಟಗೊಳ್ಳುವ ಸಮಯದಲ್ಲಿ ಆ ಸುತ್ತಲಿನ ಪ್ರದೇಶದ ಆಕ್ಸಿಜನ್ ಅಥವಾ ಆಮ್ಲಜನಕವನ್ನು ಹೀರಿಕೊಂಡು ಒಂದು ಹೈ ವೋಲ್ಟೇಜ್ ಎಕ್ಸ್ಪ್ಲೋಷನನ್ನು ಪ್ರೊಡ್ಯೂಸ್ ಮಾಡುವ ಅಥವಾ ಸ್ಫೋಟವನ್ನು ಮಾಡುವ ಒಂದು ಕೆಪಾಸಿಟಿಯನ್ನು ಹೊಂದಿದ್ದರಿಂದ ಇವುಗಳನ್ನು ವ್ಯಾಕ್ಯೂಮ್ ಬಾಂಬ್ ಅಂತ ಕರೀತಾರೆ. ಇದರಿಂದ ಸುತ್ತಲಿನ ಪ್ರದೇಶದ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗುತ್ತೆ ಈ ಒಂದು ಬಾಂಬ್ಗಳು ಈ ಒಂದು ಆಕ್ಸಿಜನನ್ನು ಹೀರಿಕೊಂಡಾಗ. The blast wave is of greater intensity and duration than conventional bombs and can vaporize humans. ಇದರ ಒಂದು ಹೈ ವೋಲ್ಟೇಜ್ ಎಕ್ಸ್ಪ್ಲೋಷನ್ ಆದಾಗ ಅದರ ಬ್ಲಾಸ್ಟ್ ವೇವ್ ಏನಿರುತ್ತೆ, ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ಬೋದು, ಈ ಸುತ್ತಮುತ್ತಲಿನ ಏರಿಯಾದಲ್ಲಿ ಈ ಬ್ಲಾಸ್ಟ್ ವೇವ್ಗಳೇನಿರುತ್ತೆ ಇವುಗಳು ಸಾಕಷ್ಟು ವಿನಾಶಕಾರಿಯಾಗಿದ್ದು ಈ ಒಂದು ಸುತ್ತಮುತ್ತಲಿನ ಅದರ ಸಂಪರ್ಕಕ್ಕೆ ಬಂದ ಜನರ ಜೀವವನ್ನು ಹಾನಿ ಮಾಡುವುದಲ್ಲದೆ ಕ್ಷಣ ಮಾತ್ರದಲ್ಲಿ ಬೂದಿಯನ್ನು ಮಾಡುವ ಒಂದು ಸಾಮರ್ಥ್ಯವನ್ನು ಈ ವೆಪನ್ಗಳು ಹೊಂದಿವೆ. ವೆಪರೈಸ್ ಹ್ಯೂಮನ್ಸ್. ದ ವೆಪನ್ಸ್ ಕ್ಯಾನ್ ಬಿ ಫೈರ್ಡ್ ಆಸ್ ರಾಕೆಟ್ಸ್ ಫ್ರಮ್ ಟ್ಯಾಂಕ್ ಮೌಂಟೆಡ್ ಲಾಂಚರ್ಸ್ ಆರ್ ಡ್ರಾಪ್ಡ್ ಫ್ರಮ್ ಏರ್ಕ್ರಾಫ್ಟ್. ಈ ಒಂದು ವೆಪನ್ಗಳನ್ನು ಕೂಡ ಒಂದು ಟ್ಯಾಂಕ್ ಮೂಲಕ ಲಾಂಚ್ ಮಾಡಬಹುದು ಅಥವಾ ಯಾವುದೇ ಒಂದು ವಿಮಾನದ ಮುಖಾಂತರ ಕೂಡ ಈ ಒಂದು ಥರ್ಮೋಬ್ಯಾರಿಕ್ ವೆಪನ್ಗಳನ್ನು ಲಾಂಚ್ ಮಾಡಬಹುದಾಗಿದೆ. ಥರ್ಮೋಬ್ಯಾರಿಕ್ ಬಾಂಬ್ ಇನ್ವಾಲ್ವ್ಸ್ 2 ಸ್ಟೇಜಸ್ ಆಫ್ ಮ್ಯುನಿಷನ್. ಈ ಒಂದು ಸಿಡಿತಲೆಗಳ ಅಥವಾ ಈ ಯುದ್ಧ ಸಾಮಗ್ರಿಯ 2 ಸ್ಟೇಜ್ಗಳಲ್ಲಿ ಇವುಗಳನ್ನು ನಾವು ಕಾಣ್ಬೋದು. ಅದರಲ್ಲಿ ಮೊದಲನೇ ಸ್ಟೇಜ್ನಲ್ಲಿ ಈ ಒಂದು ಕಾರ್ಬನ್ ಬೇಸ್ಡ್ ಫ್ಯೂಯಲನ್ನು ಕನ್ವರ್ಟ್ ಮಾಡಿ ಮೈನ್ಯೂಟ್ ಮೆಟಲ್ ಪಾರ್ಟಿಕಲ್ಗಳನ್ನು ಆಗುವಂತೆ ಮಾಡಿ ಅವನ್ನು ಆಕಾಶದಲ್ಲಿ ಚದುರಿಸುತ್ತವೆ. ಸೊ ಇದರಿಂದ ಕೂಡ ಸಾಕಷ್ಟು ಹಾನಿಯನ್ನು ಉಂಟು ಮಾಡುವ ಸಾಧ್ಯತೆ ಇರುತ್ತೆ. ಮತ್ತು ಸೆಕೆಂಡ್ ಪಾರ್ಟ್ನಲ್ಲಿ ಡೆಟೋನೇಟ್ಸ್ ದ ಏರೋಸಾಲ್ ಕನ್ವರ್ಟಿಂಗ್ ಇಟ್ ಇಂಟು ಅ ಹ್ಯೂಜ್ ಫೈರ್ ಬಾಲ್ ಆ್ಯಂಡ್ ಸೈಮಲ್ಟೇನಿಯಸ್ಲಿ ಕ್ರಿಯೇಟಿಂಗ್ ಇಂಪ್ಯಾಕ್ಟ್ಫುಲ್ ಶಾಕ್ ವೇವ್. ಎರಡನೇ ಪಾರ್ಟ್ನಲ್ಲಿ ಆ ಒಂದು ಸಿಡಿತಲೆಯ ಒಂದು ಸಣ್ಣ ಮೆಟಲ್ ಪಾರ್ಟಿಕಲ್ಗಳನ್ನು ಚದುರಿಸುವುದರೊಂದಿಗೆ ಎರಡನೇ ಪಾರ್ಟ್ನಲ್ಲಿ ಇದು ಒಂದು ಫೈರ್ ಬಾಲ್ ಆಗಿ ಅಂದರೆ ಬೆಂಕಿಯ ಒಂದು ಉಂಡೆಗಳಾಗಿ ಈ ಒಂದು ಶಾಕ್ ವೇವನ್ನು ಪ್ರೊಡ್ಯೂಸ್ ಮಾಡಿ ಸಾಕಷ್ಟು ಇಂಪ್ಯಾಕ್ಟ್ ಅಥವಾ ಪರಿಣಾಮವನ್ನು ಬೀರುವ ಒಂದು ಕೆಲಸವನ್ನು ಈ ವೆಪನ್ ಸಿಸ್ಟಮ್ ಮಾಡುತ್ತೆ. Inside this shock wave, a vacuum is created which draws into nearby oxygen and exponentially enhances the severity of the explosion. ಆಗಲೇ ತಿಳಿಸಿದ ಹಾಗೆ ಸುತ್ತಮುತ್ತಲಿನ ಆಮ್ಲಜನಕವನ್ನು ಹೀರಿಕೊಂಡು ಆಕ್ಸಿಜನನ್ನು ಸಕ್ ಮಾಡಿ ಅಲ್ಲಿ ವ್ಯಾಕ್ಯೂಮನ್ನು ಕ್ರಿಯೇಟ್ ಮಾಡಿ ಆ ಒಂದು ಸ್ಫೋಟದ ಒಂದು ತೀವ್ರತೆಯನ್ನು ಹೆಚ್ಚು ಮಾಡುತ್ತವೆ. ಥರ್ಮೋಬ್ಯಾರಿಕ್ ಬಾಂಬ್ಸ್ ಆರ್ ಡಿವಾಸ್ಟೇಟಿಂಗ್ ಆ್ಯಂಡ್ ಎಫೆಕ್ಟಿವ್ ಇನ್ ಅರ್ಬನ್ ಏರಿಯಾಸ್ ಆರ್ ಓಪನ್ ಕಂಡೀಷನ್ಸ್ and can penetrate bunkers and other underground locations, starving the occupants of oxygen. ಈ ಒಂದು ಬಂಕರ್ಗಳಲ್ಲಿ ಪೆನಿಟ್ರೇಟ್ ಮಾಡುವುದು ಮತ್ತು ಅಂಡರ್ಗ್ರೌಂಡ್ ಲೊಕೇಶನ್ಗಳಲ್ಲಿ ಅಡಗಿ ಕುಳಿತಂಥ ಸೈನಿಕರ ಒಂದು ಲೊಕೇಶನ್ಗಳಿಗೆ ದಾಳಿಯನ್ನು ಮಾಡಿ ಅಲ್ಲಿಯ ಒಂದು ಆಮ್ಲಜನಕವನ್ನು ಹೀರಿಕೊಂಡು ಆ ಒಂದು ಆಕ್ಯುಪೆಂಟ್ಸ್ ಅಥವಾ ಅಲ್ಲಿಯ ಒಂದು ಸೈನಿಕರಿಗೆ ಆಕ್ಸಿಜನ್ನನ್ನು ಒಂದು ಕೊರತೆಯನ್ನು ಉಂಟು ಮಾಡುವುದರಿಂದ ಈ ಥರ್ಮೋಬ್ಯಾರಿಕ್ ಬಾಂಬ್ಗಳು ಸಾಕಷ್ಟು ಪರಿಣಾಮಕಾರಿಯಾಗಿವೆ. ದೇರ್ ಈಸ್ ವೆರಿ ಲಿಟಲ್ ದ್ಯಾಟ್ ಕ್ಯಾನ್ ಪ್ರೊಟೆಕ್ಟ್ ಹ್ಯೂಮನ್ಸ್ ಆ್ಯಂಡ್ ಅದರ್ ಲೈಫ್ ಫಾರ್ಮ್ಸ್ ಫ್ರಮ್ ದೇರ್ ಬ್ಲಾಸ್ಟ್ ಆ್ಯಂಡ್ ಇನ್ಸೆಂಡಿಯರಿ ಎಫೆಕ್ಟ್ಸ್. ಇವುಗಳ ಒಂದು ಎಫೆಕ್ಟ್ ಅಥವಾ ಪರಿಣಾಮದಿಂದ ರಕ್ಷಿಸಿಕೊಳ್ಳಲು ಜನರಿಗೆ ಅಥವಾ ಸೈನಿಕರಿಗೆ ಸಾಕಷ್ಟು ಕಡಿಮೆ ಅವಕಾಶಗಳು ದೊರೆಯುತ್ತವೆ.
ಇದನ್ನು ಉಪಯೋಗಿಸುವುದು ಒಂದು ಕಾನೂನುಬದ್ಧವಾಗಿದೆಯೋ ಇಲ್ಲವೋ ಅಥವಾ ಲೀಗಲ್ ಆಗಿ ಇದೆಯೋ ಇಲ್ಲೋ ಅಂತ ತಿಳ್ಕೊಳ್ಳೋದಾದರೆ, ಕಂಟ್ರೀಸ್ ದ್ಯಾಟ್ ಹ್ಯಾವ್ ರ್ಯಾಟಿಫೈಡ್ ದ ಕನ್ವೆನ್ಷನ್ ಆನ್ ಕ್ಲಸ್ಟರ್ ಮ್ಯುನಿಷನ್ ಆರ್ ಪ್ರೊಹಿಬಿಟೆಡ್ ಫ್ರಮ್ ಯೂಸಿಂಗ್ ಕ್ಲಸ್ಟರ್ ಬಾಂಬ್ಸ್. 2008ರಲ್ಲಿ ಈ ಒಂದು ಕನ್ವೆನ್ಷನ್ ಆಗಿತ್ತು. ಆ ಕನ್ವೆನ್ಷನ್ಗೆ ಯಾರು ಸಿಗ್ನೇಚರಿ ಅಥವಾ ರ್ಯಾಟಿಫೈ ಮಾಡಿರ್ತಾರೆ ಆ ದೇಶಗಳು ಈ ಒಂದು ಕ್ಲಸ್ಟರ್ ಬಾಂಬ್ಗಳನ್ನು ಉಪಯೋಗಿಸುವುದನ್ನು ಅವುಗಳನ್ನು ನಿರ್ಬಂಧಿಸಲಾಗಿದೆ. As of date, there are 110 state parties to the convention and 13 other countries have signed up or yet to be ratify ಅಂತಂದರೆ ಆ ಒಂದು ಪರ್ಟಿಕ್ಯುಲರ್ ರ್ಯಾಟಿಫೈ ಮತ್ತು ಸಿಗ್ನೇಚರ್ನಲ್ಲಿ ಎರಡು ಡಿಫ್ರೆನ್ಸ್ ಇರುತ್ತವೆ. ಸಿಗ್ನೇಚರ್ ಮಾಡಿದರೆ ಅದು ಒಂದು ದೇಶದ ಮುಖಾಂತರ ಒಂದು ಅಗ್ರಿಮೆಂಟ್ಗೆ ಸೈನ್ ಆಗಿರುತ್ತೆ. ರ್ಯಾಟಿಫಿಕೇಷನ್ ಅಂತಂದರೆ ಅದರ ನೆಕ್ಸ್ಟ್ ಲೆವೆಲ್, ಅಂದರೆ ಒಂದು ಸಿಗ್ನೇಚರ್ ಮಾಡಿದ ಒಂದು ಕನ್ವೆನ್ಷನ್ಗೆ ಅಗ್ರಿಮೆಂಟ್ ಏನಾಗಿರುತ್ತೆ ಅದನ್ನು ಇಂಟರ್ನಲ್ಲಿ ಅಥವಾ ಒಂದು ರಾಜ್ಯಗಳ ಫೆಡ್ರಲ್ ಸಿಸ್ಟಮ್ನಲ್ಲಿ ಅದರ ಒಂದು ಅಪ್ರೂವಲನ್ನು ನೀಡುವ ಪ್ರೋಸೆಸ್ಸನ್ನು ರ್ಯಾಟಿಫಿಕೇಷನ್ ಅಂತ ಕರೀತಾರೆ. ಈ ಸದ್ಯಕ್ಕೆ 110 ದೇಶಗಳು ಈ ಒಂದು ಕನ್ವೆನ್ಷನ್ಗೆ ಸೈನ್ ಮಾಡಿವೆ ಮತ್ತು 13 ರಾಷ್ಟ್ರಗಳು ಈ ಒಂದು ಸೈನ್ ಮಾಡಿದಂತಹ ರಾಷ್ಟ್ರಗಳು ಇದನ್ನು ರ್ಯಾಟಿಫೈ ಮಾಡುವ ಒಂದು ಇನ್ನೂ ರ್ಯಾಟಿಫೈ ಮಾಡಿಲ್ಲ. ನೈದರ್ ರಷ್ಯಾ ನಾರ್ ಯುಕ್ರೇನ್ ಆರ್ ಸಿಗ್ನೇಟರೀಸ್. ಈ ಒಂದು ಕನ್ವೆನ್ಷನ್ನಲ್ಲಿ ರಷ್ಯಾ ಮತ್ತು ಯುಕ್ರೇನ್ ಎರಡೂ ದೇಶಗಳು ಸಿಗ್ನೇಟರಿ ಆಗಿಲ್ಲ. ಸೊ ಈ ಒಂದು ವಿನಾಶಕಾರಿಯಾದಂತಹ ಬಾಂಬ್ಗಳನ್ನು ಸದ್ಯಕ್ಕೆ ರಷ್ಯಾ ಯೂಸ್ ಮಾಡ್ತಾ ಇದೆ. ವ್ಯಾಕ್ಯೂಮ್ ಬಾಂಬ್ಸ್ ಆರ್ ನಾಟ್ prohibited by any international law or agreement, but their use against civilian population in built up areas, schools or hospitals could attract action under Hague Convention of 1899 and 1907. 1907 ಮತ್ತು 1899ರಲ್ಲಿ ಆದಂತಹ ಹೇಗ್ ಕನ್ವೆನ್ಷನ್ನ ಪ್ರಕಾರ ಈ ಒಂದು ವ್ಯಾಕ್ಯೂಮ್ ಬಾಂಬ್ಗಳನ್ನು ಉಪಯೋಗಿಸುವುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರೊಹಿಬಿಟ್ ಮಾಡಲಾಗಿದೆ. ಅವುಗಳನ್ನು ಉಪಯೋಗಿಸಿದರೆ ಈ ಒಂದು ಸಿವಿಲ್ ನಾಗರಿಕರ ಒಂದು ಜನಸಂಖ್ಯೆ ಇರುವಂತಹ ಪ್ರದೇಶದಲ್ಲಿ ಮತ್ತು ಶಾಲೆಗಳಲ್ಲಿ, ಹಾಸ್ಪಿಟಲ್ಗಳಲ್ಲಿ ಇವುಗಳ ಒಂದು ಬಳಕೆ ಮಾಡಿದಾಗ ಒಂದು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಪ್ರಕಾರ ಅಥವಾ ಲಾ ಪ್ರಕಾರ ಆ್ಯಕ್ಷನ್ ಅಥವಾ ಕ್ರಮಗಳನ್ನು ಕೈಗೊಳ್ಳುವ ಒಂದು ಪ್ರಾವಧಾನವನ್ನು ಹೇಗ್ ಕನ್ವೆನ್ಷನ್ನಲ್ಲಿ ನೀಡಲಾಗಿದೆ. Amnesty International said international humanitarian law prohibits the use of inherently indiscriminate weapons such as cluster munitions. ಈ ಒಂದು ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಸ್ಥೆಯ ಪ್ರಕಾರ ಹ್ಯುಮನಿಟೇರಿಯನ್ ಲಾಸ್ಗಳು ಈ ಒಂದು ಕ್ಲಸ್ಟರ್ ಮ್ಯುನಿಷನ್ ಅಥವಾ ಯುದ್ಧ ಸಾಮಗ್ರಿಗಳನ್ನು ಬಳಸುವುದನ್ನು ಪ್ರೊಹಿಬಿಟ್ ಮಾಡಲಾಗಿದೆ ಅಂತ ಹೇಳ್ತಾ ಇದೆ. ಆ್ಯಂಡ್ ಲಾಂಚಿಂಗ್ ಇಂಡಿಸ್ಕ್ರಿಮಿನೇಟ್ ಅಟ್ಯಾಕ್ಸ್ ದ್ಯಾಟ್ ಕಿಲ್ ಆರ್ ಇಂಜೂರ್ ಸಿವಿಲಿಯನ್ ಕಾನ್ಸ್ಟಿಟ್ಯೂಟ್ ವಾರ್ ಕ್ರೈಮ್. ಇದನ್ನು ವಾರ್ ಕ್ರೈಮ್ ಅಂತ ಕೂಡ ಕನ್ಸಿಡರ್ ಮಾಡಲಾಗುತ್ತೆ ಅಂತ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಜೆಷನ್ ಅಥವಾ ಒಂದು ವಾರ್ನಿಂಗ್ ಅಂತ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಕ್ಲಸ್ಟರ್ ಬಾಂಬ್ಸ್ ಆ್ಯಂಡ್ ಥರ್ಮೋಬ್ಯಾರಿಕ್ ವೆಪನ್ಸ್. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸ್ತ್ರೀ ಮನೋರಕ್ಷಾ ಅನ್ನುವ ಒಂದು ಪ್ರಾಜೆಕ್ಟ್ ಬಗ್ಗೆ ಇದೆ. ಕಾಂಟೆಕ್ಸ್ಟ್ ಏನು ಅಂದರೆ ಮಿನಿಸ್ಟ್ರಿ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಮತ್ತು ನಿಮ್ಹಾನ್ಸ್ ಬೆಂಗಳೂರು ಇವುಗಳ ಒಂದು ಸಹಯೋಗದಲ್ಲಿ ಸ್ತ್ರೀ ಮನೋರಕ್ಷಾ ಪ್ರಾಜೆಕ್ಟ್ ಅಂತ ಲಾಂಚ್ ಮಾಡಲಾಗ್ತಾ ಇದೆ. ವಿಚ್ ಈಸ್ ಲಾಂಚ್ಡ್ ಆನ್ ವೆನಸ್ಡೇ ವಿತ್ ದ ಗೋಲ್ ಆಫ್ ಇಂಪ್ರೂವಿಂಗ್ ವುಮನ್ಸ್ ಮೆಂಟಲ್ ಹೆಲ್ತ್ ಇನ್ ಇಂಡಿಯಾ. ಮಹಿಳೆಯರ ಒಂದು ಮಾನಸಿಕ ಸ್ವಾಸ್ಥ್ಯವನ್ನು ಹೆಚ್ಚಿಸುವ ಒಂದು ಉದ್ದೇಶದಿಂದ ಸ್ತ್ರೀ ಮನೋರಕ್ಷಾ ಪ್ರಾಜೆಕ್ಟನ್ನು ನಿಮ್ಹಾನ್ಸ್ ಮತ್ತು ಮಿನಿಸ್ಟ್ರಿ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಈ ಒಂದು ಸಚಿವಾಲಯ ಕೈಗೊಂಡಿವೆ. ದ ಪ್ರಾಜೆಕ್ಟ್ ವುಡ್ ಕಾನ್ಸಂಟ್ರೇಟ್ ಆನ್ ಇನ್ಕ್ರೀಸಿಂಗ್ ದ ಎಬಿಲಿಟಿ ಆಫ್ OSC ಅಂತಂದರೆ ಒನ್ ಸ್ಟಾಪ್ ಸೆಂಟರ್. ಈ ಒಂದು OSC ಬಗ್ಗೆ ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಈ ಒಂದು ಸ್ಕೀಮ್ ಬಗ್ಗೆ. ಈ OSCಗಳ ನೌಕರರ ಒಂದು ಕ್ಷಮತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಟರ್ಮ್ಸ್ ಆಫ್ ಡೀಲಿಂಗ್ ವಿತ್ ವುಮನ್ ಹೂ ಟೂಲ್ಸ್ ಆ್ಯಂಡ್ ಪ್ರೊಸೀಜರ್ಸ್ ಅವರ ಒಂದು ಸೌಕರ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಒಂದು ಸ್ತ್ರೀ ಮನೋರಕ್ಷಾ ಪ್ರಾಜೆಕ್ಟನ್ನು ಕೈಗೆತ್ತಿಕೊಳ್ಳಲಾಗಿದೆ. ಕಮ್ ಟು ಒನ್ ಸ್ಟಾಪ್ ಸೆಂಟರ್ಸ್ ಪರ್ಟಿಕ್ಯುಲರ್ಲಿ ದೋಸ್ ಹೂ ಎಕ್ಸ್ಪೀರಿಯನ್ಸ್ಡ್ ವೈಲೆನ್ಸ್ ಆ್ಯಂಡ್ ಡಿಸ್ಟ್ರೆಸ್ ವಿತ್ ಕಂಪ್ಯಾಷನ್ ಆ್ಯಂಡ್ ಕೇರ್. ಈ ಒಂದು ಶೋಷಣೆ ಮತ್ತು ಸಂಕಟದಂತಹ ಕೆಲವು ತೊಂದರೆಗಳನ್ನು ಅನುಭವಿಸಿದಂಥ ಹೆಣ್ಣು ಮಕ್ಕಳ ಒಂದು ಉಪಚಾರಕ್ಕಾಗಿ ಈ ಒನ್ ಸ್ಟಾಪ್ ಸೆಂಟರನ್ನು ತೆರೆಯಲಾಗಿದೆ. ಸೊ ಅದರ ಒಂದು ಕ್ಷಮತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಆ ಒಂದು ಮನೋರಕ್ಷಾ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಲಾಗಿದೆ.
ಇನ್ನು ಈ ಒನ್ ಸ್ಟಾಪ್ ಸೆಂಟರ್ಗಳ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ತಿಳ್ಕೊಳ್ಳೋದಾದರೆ, ಇಟ್ ಈಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಫ್ ಮಿನಿಸ್ಟ್ರಿ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಫಾರ್ ಅಡ್ರೆಸ್ಸಿಂಗ್ ದ ಪ್ರಾಬ್ಲಮ್ ಆಫ್ ವೈಲೆನ್ಸ್ ಅಗೇನ್ಸ್ಟ್ ವುಮನ್. ಮಹಿಳೆಯರ ಒಂದು ಶೋಷಣೆಗಳ ವಿರುದ್ಧ ಹೋರಾಡುವ ಒಂದು ನಿಟ್ಟಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅಥವಾ ಸಚಿವಾಲಯದಿಂದ ಈ ಕೇಂದ್ರ ಸರ್ಕಾರದಿಂದ ಸ್ಪಾನ್ಸರ್ ಮಾಡಲಾದಂಥ ಈ ಒನ್ ಸ್ಟಾಪ್ ಸೆಂಟರ್ದ ಬಗ್ಗೆ ತಿಳ್ಕೊಳ್ಳೋದಾದರೆ, ಇಟ್ ಈಸ್ ಅ ಸಬ್ ಸ್ಕೀಮ್ ಆಫ್ ಅಂಬ್ರೆಲಾ ಸ್ಕೀಮ್ ಫಾರ್ ನ್ಯಾಷನಲ್ ಮಿಷನ್ ಫಾರ್ ಎಂಪವರ್ಮೆಂಟ್ ಆಫ್ ವುಮನ್ ಇನ್ಕ್ಲೂಡಿಂಗ್ ಇಂದಿರಾ ಗಾಂಧಿ ಮಾತೃತ್ವ ಸಹಯೋಗ ಯೋಜನಾ. ಈ ಒಂದು ಮಾತೃತ್ವ ಸಹಯೋಗ ಯೋಜನಾದ ಒಂದು ಸಬ್ ಸ್ಕೀಮ್ ಆಗಿದ್ದು, ಒಂದು ಇನಿಷಿಯೇಟಿವ್ ಅಥವಾ ಉಪಕ್ರಮವಾಗಿದ್ದು, ಒನ್ ಸ್ಟಾಪ್ ಸೆಂಟರ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಅಕಾರ್ಡಿಂಗ್ ಟು ದ country to provide integrated support and assistance under one roof to women affected by violence both in private and public spaces. ಈ ಖಾಸಗಿ ಮತ್ತು ಸರ್ಕಾರಿ ಕ್ಷೇತ್ರದಲ್ಲಿ ಯಾವುದೇ ರೀತಿಯಿಂದ ಶೋಷಣೆಗೆ ಒಳಗಾದಂತಹ ಈ ಹೆಣ್ಣು ಮಕ್ಕಳ ಒಂದು ಇಂಟಿಗ್ರೇಟೆಡ್ ಸರ್ವತೋಮುಖವಾದಂಥ ಸಪೋರ್ಟ್ ಮತ್ತು ಅಸಿಸ್ಟೆನ್ಸ್ ನೀಡುವ ಉದ್ದೇಶದಿಂದ ಈ ಒನ್ ಸ್ಟಾಪ್ ಸೆಂಟರ್ಗಳನ್ನು ತೆರೆಯಲಾಗಿದೆ. ಇದರ ಒಂದು ಫಂಡಿಂಗ್ ತಿಳ್ಕೊಳ್ಳೋದಾದರೆ, ಇದನ್ನು ಮುಖ್ಯವಾಗಿ ನಿರ್ಭಯ ಅಂತ ಒಂದು ಫಂಡನ್ನು ಕಲೆಕ್ಟ್ ಮಾಡಲಾಗುತ್ತೆ. ಸೊ ಅದರ ಒಂದು ಫಂಡಿಂಗ್ನಿಂದ, ಅದರಲ್ಲಿ ಕಲೆಕ್ಟ್ ಆದಂಥ ಫಂಡ್ಗಳಿಂದ 100% ಆಗಿ ಈ ಒಂದು ಒನ್ ಸ್ಟಾಪ್ ಸೆಂಟರ್ಗಳನ್ನು ನಡೆಸಲಾಗ್ತಾ ಇದೆ. ಇದರ 100% ಫೈನಾನ್ಷಿಯಲ್ ಅಸಿಸ್ಟೆಂಟನ್ನು ಸೆಂಟ್ರಲ್ ಗೌರ್ಮೆಂಟ್ ರಾಜ್ಯ ಸರ್ಕಾರಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಂದು ಆಡಳಿತಕ್ಕೆ ನೀಡುತ್ತದೆ. ಇನ್ನು ಈ ಒನ್ ಸ್ಟಾಪ್ ಸೆಂಟರ್ಗಳಲ್ಲಿ ನೀಡಲಾಗುವಂತಹ ಸೇವೆಗಳ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಒನ್ ಸ್ಟಾಪ್ ಸೆಂಟರ್ಸ್ ವಿಲ್ ಬಿ ಇಂಟಿಗ್ರೇಟೆಡ್ ವಿತ್ ವುಮನ್ ಹೆಲ್ಪ್ಲೈನ್ಸ್ ಟು ಪ್ರೊವೈಡ್ ಫಾಲೋವಿಂಗ್ ಸರ್ವಿಸಸ್: ಎಮರ್ಜೆನ್ಸಿ ರೆಸ್ಪಾನ್ಸ್ ಆ್ಯಂಡ್ ರೆಸ್ಕ್ಯೂ ಸರ್ವಿಸಸ್, ಮೆಡಿಕಲ್ ಅಸಿಸ್ಟೆನ್ಸ್, ಆರೋಗ್ಯದ ಒಂದು ಅಸಿಸ್ಟೆನ್ಸ್ ಆಗಿರ್ಬೋದು, ಅಸಿಸ್ಟೆನ್ಸ್ ಟು ವುಮನ್ ಇನ್ ಲಾಜಿಂಗ್ FIR, ಈ FIRಗಳನ್ನು ಫೈಲ್ ಮಾಡುವುದಕ್ಕೆ ಸಹಾಯವನ್ನು ಮಾಡುವುದಾಗಿರುವುದು, ಮತ್ತು ಸೈಕೋ ಸೋಷಲ್ ಸಪೋರ್ಟ್ ಆ್ಯಂಡ್ ಕೌನ್ಸಿಲಿಂಗ್, ಇವುಗಳ ಮಾನಸಿಕ ಒಂದು ಕ್ಷಮತೆಯನ್ನು ಅಥವಾ ಮಾನಸಿಕವಾಗಿ ಬಳಲುತ್ತಿರುವಂಥ ಹೆಣ್ಣು ಮಕ್ಕಳಿಗೆ ಸಹಕಾರಿಯಾಗುವುದು, ಮತ್ತು ಲೀಗಲ್ ಏಡ್ ಕೌನ್ಸಿಲಿಂಗ್ ಆಗಿರ್ಬೋದು, ಮತ್ತು ಶೆಲ್ಟರ್ಗಳನ್ನು ಪ್ರೊವೈಡ್ ಮಾಡುವುದಾಗಿರ್ಬೋದು, ಮತ್ತು ಈ ಸರ್ವೀಸಸ್ ವಿಡಿಯೋ ಕಾನ್ಫರೆನ್ಸಿಂಗ್ ಫೆಸಿಲಿಟಿಗಳನ್ನು ಕೂಡ ಒಳಗೊಂಡಿದೆ. ಸೊ ಅದಕ್ಕಾಗಿ ಈ ಒಂದು ಸ್ಕೀಮನ್ನು ಒನ್ ಸ್ಟಾಪ್ ಸೆಂಟರ್ ಅಂತ ಕರೆಯಲಾಗ್ತಾ ಇದೆ. ಸದ್ಯಕ್ಕೆ ವುಮನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನಿದೆ, ಈ ಒಂದು ಸ್ತ್ರೀ ಮನೋರಕ್ಷಾ ಅನ್ನುವ ಒಂದು ಪ್ರಾಜೆಕ್ಟನ್ನು ಮಹಿಳೆಯರ ಮಾನಸಿಕ ಸ್ವಾಸ್ಥ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಲಾಗಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಕೇರಳದ ಒಂದು ಉತ್ಸವ ಅಥವಾ ಫೆಸ್ಟಿವಲ್ ಬಗ್ಗೆ ಇದೆ. ಕಲಿಯಾಟ್ಟಮ್ ಅಂತ ಇದರ ಹೆಸರು. ದ ಕಲಿಯಾಟ್ಟಮ್ ಫೆಸ್ಟಿವಲ್ ಈಸ್ ಆ್ಯನ್ ಆ್ಯನ್ಯುವಲ್ ತೆಯ್ಯಂ ಫೆಸ್ಟಿವಲ್ ಹೆಲ್ಡ್ ಇನ್ ಟೆಂಪಲ್ಸ್ ಇನ್ ಕೇರಳ ಮಲ್ಬಾರ್ ರೀಜನ್. ಈ ಮಲ್ಬಾರ್ ಪ್ರದೇಶದಲ್ಲಿ ಕೇರಳದಲ್ಲಿ ತೆಯ್ಯಂ ಫೆಸ್ಟಿವಲ್ನ ಒಂದು ಪ್ರತಿ ವರ್ಷ ಆಚರಿಸುವ ಈ ತೆಯ್ಯಂ ಫೆಸ್ಟಿವಲ್ನ ಭಾಗವಾಗಿ ಕಲಿಯಾಟ್ಟಮ್ ಅನ್ನುವ ಒಂದು ಉತ್ಸವವನ್ನು ನಡೆಸಲಾಗುತ್ತೆ. ಇನ್ನು ಈ ತೆಯ್ಯಂ ಅನ್ನುವ ಒಂದು ಉತ್ಸವದ ಬಗ್ಗೆ ತಿಳ್ಕೊಳ್ಳೋದಾದರೆ, ತೆಯ್ಯಂ ಈಸ್ ಅ ನೇಮ್ ಆಫ್ ಗ್ರ್ಯಾಂಡ್ ಡಾನ್ಸ್ ಫೆಸ್ಟಿವಲ್ ದ್ಯಾಟ್ ಈಸ್ ಹೆಲ್ಡ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಕೇರಳ. ಇದು ಒಂದು ನೃತ್ಯದ ಒಂದು ಹಿನ್ನೆಲೆಯನ್ನು ಹೊಂದಿದಂತಹ ಉತ್ಸವವಾಗಿದ್ದು, Theyyam consists of 1000-year-old rituals, traditions, customs. The people of these districts where this festival is celebrated consider Theyyam as a channel to the god. They thus seek blessings. ಈ ಒಂದು ತೆಯ್ಯಂ ಅನ್ನುವ ಒಂದು ಸೆಲಿಬ್ರೇಷನ್ ಅಥವಾ ಉತ್ಸವದ ಮುಖಾಂತರ ದೇವರ ಒಂದು ಆಶೀರ್ವಾದವನ್ನು ಪಡೆಯುವ ಒಂದು ಚಾನಲ್ ಅಥವಾ ವಾಹಿನಿಯಾಗಿದೆ ಅಂತ ಜನರು ನಂಬಿದ್ದಾರೆ. ಈ ತೆಯ್ಯಂ ಬಗ್ಗೆ ಹೆಚ್ಚಿನ ವಿವರವನ್ನು ತಿಳ್ಕೊಳ್ಳೋದಾದರೆ, ಸುಮಾರು 456 ವಿಧದ ತೆಯ್ಯಂಗಳನ್ನು ಆಚರಿಸಲಾಗುತ್ತೆ ಕೇರಳದಲ್ಲಿ. ಸೊ ಅದರಲ್ಲಿ ಈ ದೇವಕೂಟು ತೆಯ್ಯಮ್ಮನ್ನು ಹೆಣ್ಣು ಮಕ್ಕಳಿಂದ ಮಾತ್ರ ಆಚರಿಸಲಾಗುತ್ತೆ, ಮತ್ತು ಈ ತೆಯ್ಯಮ್ಮನ್ನು ಮೇಲ್ಗಳಿಂದ ಅಥವಾ ಈ ಗಂಡು ಮಕ್ಕಳಿಂದ ಈ ಒಂದು ನೃತ್ಯವನ್ನು ಪರ್ಫಾರ್ಮ್ ಮಾಡಲಾಗುತ್ತೆ. ಇಟ್ ಕ್ಯಾನ್ ಓನ್ಲಿ ಬಿ ಸೀನ್ ಆ್ಯಟ್ ದ ತೆಕ್ಕುಂಬಾದ್ ಕುಲಂ ಟೆಂಪಲ್. ಈ ಒಂದು ರಿಚುವಲ್ ಅಥವಾ ಒಂದು ಸಂಪ್ರದಾಯವನ್ನು ತೆಕ್ಕುಂಬದ್ ಕುಲಂ ಅನ್ನುವ ಒಂದು ಕೇರಳದ ದೇವಸ್ಥಾನದಲ್ಲಿ ಕಾಣಬಹುದಾಗಿದೆ. ಇನ್ ದ ನಾರ್ತ್ ಮಲ್ಬಾರ್ ರೀಜನ್ ಆಫ್ ಕೇರಳ ತೆಯ್ಯಂ ಈಸ್ ಪರ್ಫಾರ್ಮ್ಡ್. ಉತ್ತರ ಭಾಗದಲ್ಲಿ ಇದನ್ನು ತೆಯ್ಯಮನ್ನು ಪರ್ಫಾರ್ಮ್ ಮಾಡಲಾಗುತ್ತೆ. ನಾರ್ತ್ ಮಲ್ಬಾರ್ ರೀಜನ್ ಕನ್ಸಿಸ್ಟ್ ಆಫ್ ಪ್ರೆಸೆಂಟ್ ಡೇ ಕನ್ನೂರ್ ಡಿಸ್ಟಿಕ್. ಉತ್ತರ ಭಾಗದಲ್ಲಿ ಕನ್ನೂರ್ ಜಿಲ್ಲೆ, ಕಾಸರಗೋಡು, ವಡಕಾರ,
ಕೊಯಿಲಂಡಿ ತಾಲೂಕ್ ಆಫ್ ಕೋಜಿಕೋಡ್ ಡಿಸ್ಟಿಕ್ ಆ್ಯಂಡ್ ಮನಂತವಾಡಿ ತಾಲೂಕ್ ಆಫ್ ವೈನಾಡ್. ಈ ಒಂದು ಪ್ರದೇಶಗಳಲ್ಲಿ ತೆಯ್ಯಮನ್ನು ಆಚರಿಸಲಾಗುತ್ತೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಕೂಡ ಒಂದು ಜಮ್ಮು ಕಾಶ್ಮೀರದಲ್ಲಿ ಆಚರಿಸಲಾಗುವಂತಹ ಹೆರಾತ್ ಅನ್ನೋ ಒಂದು ಉತ್ಸವದ ಬಗ್ಗೆ ಇದೆ. ಕಾಂಟೆಕ್ಸ್ಟ್ ಏನು ಅಂದರೆ ದ ನೈಟ್ ಆಫ್ ಹರ ಅಥವಾ ಶಿವರಾತ್ರಿಯಂದು ಈ ಹೆರಾತ್ ಅನ್ನು ಆಚರಿಸಲಾಗುತ್ತೆ. ನೌನ್ ಆ್ಯಸ್ ಮಹಾಶಿವರಾತ್ರಿ, ಮೇನ್ ಫೆಸ್ಟಿವಲ್ ಸೆಲೆಬ್ರೇಟೆಡ್ ಬೈ ಕಾಶ್ಮೀರಿ ಪಂಡಿತ್ಸ್ ಅಕ್ರಾಸ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಇಲ್ಲಿ ನೋಡ್ಬೋದು ನೀವು ಮಹಾಶಿವರಾತ್ರಿಯ ಒಂದು ಸಂದರ್ಭದಲ್ಲಿ ಹೆರಾತ್ ಅನ್ನುವ ಉತ್ಸವವನ್ನು ಆಚರಿಸಲಾಗುತ್ತೆ. ದ ಫೆಸ್ಟಿವಲ್ ಮಾರ್ಕ್ಸ್ ದ ಮ್ಯಾರೇಜ್ ಆ್ಯನಿವರ್ಸರಿ ಆಫ್ ಲಾರ್ಡ್ ಶಿವ ಆ್ಯಂಡ್ ಗಾಡೆಸ್ ಉಮಾ. ಶಿವನ ಅರ್ಧಾಂಗಿಯಾದಂತಹ ಪಾರ್ವತಿ ದೇವಿ ಅಥವಾ ಉಮೆಯ ಅವರಿಬ್ಬರ ಒಂದು ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತೆ ಹೆರಾತ್ ಅನ್ನುವ ಒಂದು ಉತ್ಸವದಲ್ಲಿ ಅಂತ ಜನರು ನಂಬಿದ್ದಾರೆ. 2022 ಹೆರಾತ್ ಫೆಸ್ಟಿವಲ್ ವಾಸ್ ಸೆಲೆಬ್ರೇಟೆಡ್ ಆನ್ 28 ಫೆಬ್ರವರಿ 2022. 28 ಫೆಬ್ರವರಿಯಂದು ಈ ಒಂದು ವರ್ಷದ ಹೆರಾತ್ ಉತ್ಸವವನ್ನು ಆಚರಿಸಲಾಯಿತು. ಈ ಒಂದು ಫೆಸ್ಟಿವಲ್ ಬಗ್ಗೆ ತಿಳ್ಕೊಳ್ಳೋದಾದರೆ ಆನ್ ತ್ರಯೋದಶಿ ಆರ್ ದ 13th ಡೇ ಆಫ್ ಡಾರ್ಕ್ ಹಾಫ್ ಆಫ್ ಮಂತ್ ಆಫ್ ಪಾಲ್ಗುಣ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪಾಲ್ಗುಣದ ಕೃಷ್ಣ ಪಕ್ಷದಲ್ಲಿ ಈ ಒಂದು ತ್ರಯೋದಶಿಯಂದು ಈ ಒಂದು ಹೆರಾತ್ ಅನ್ನುವ ಉತ್ಸವವನ್ನು ಆಚರಿಸಲಾಗುತ್ತೆ. ದ ಕಾಶ್ಮೀರಿ ಪಂಡಿತ್ ಸೆಲೆಬ್ರೇಟ್ ದ ಫೆಸ್ಟಿವಲ್ ಬೈ ಡಿಸ್ಟ್ರಿಬ್ಯೂಟಿಂಗ್ ವಾಲ್ನಟ್ಸ್ ಆ್ಯಸ್ ಅ ಮಾರ್ಕ್ ಆಫ್ ರೆಸ್ಪೆಕ್ಟ್ ಟು ದ ಹಿಂದೂ ಡೈಟೀಸ್. ಈ ಒಂದು ದೇವತೆಗಳಿಗೆ ಅಥವಾ ಶಿವನಿಗೆ ವಾಲ್ನಟ್ಸ್ಗಳನ್ನು ಪ್ರಸಾದವಾಗಿ ಅಥವಾ ನೈವೇದ್ಯವಾಗಿ ನೀಡುವುದರ ಮುಖಾಂತರ ಈ ಒಂದು ಕಾಶ್ಮೀರಿ ಪಂಡಿತ್ ಅನ್ನುವ ಜನಾಂಗದಿಂದ ಅಥವಾ ಜನರಿಂದ ಈ ಹೆರಾತ್ ಫೆಸ್ಟಿವಲನ್ನು ಆಚರಿಸಲಾಗುತ್ತೆ. ದ ರೆಸ್ಟ್ ಆಫ್ ನೇಷನ್ ಸೆಲೆಬ್ರೇಟ್ಸ್ ದ ಮಹಾಶಿವರಾತ್ರಿ ಆನ್ ಚತುರ್ದಶಿ ಆರ್ ದ 14th ಪಾಲ್ಗುಣ. 14ನೇ ದಿನ ಅಥವಾ ಪಾಲ್ಗುಣದ 14ನೇ ದಿನದಂದು ಮಹಾಶಿವರಾತ್ರಿಯನ್ನು ಚತುರ್ದಶಿಯಂದು ದೇಶದಾದ್ಯಂತ ಆಚರಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಹೆಚ್ಚು ಸೆಲೆಬ್ರೇಷನ್ ಅಥವಾ ಒಂದು ಉತ್ಸವಗಳನ್ನು ಜಮ್ಮು ಕಾಶ್ಮೀರದಲ್ಲಿ ಆಚರಿಸಲಾಗುತ್ತೆ. ಅವುಗಳ ಒಂದು ಲಿಸ್ಟನ್ನು ನೋಡಿಬಿಡೋಣ. ಒಂದು ದೋಸ್ಮೋಚೆ, ಹೆಮಿಸ್ ಫೆಸ್ಟಿವಲ್, ಕಂಚೋತ್ ಫೆಸ್ಟಿವಲ್. ಈ ಒಂದು ಫೆಸ್ಟಿವಲ್ ಬಗ್ಗೆ ಮೊನ್ನೆ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ. ತುಲೀಪ್ ಫೆಸ್ಟಿವಲ್, ಸ್ಪಿತುಕ್ ಗುಸ್ತೋರ್ ಫೆಸ್ಟಿವಲ್, ಹರ್ ನವಮಿ, ಚಾರಿ, ಬಾಹು ಮೇಳ ಈ ಮುಂತಾದ ಉತ್ಸವಗಳನ್ನು ಜಮ್ಮು ಕಾಶ್ಮೀರದಲ್ಲಿ ಆಚರಿಸಲಾಗುತ್ತೆ. ಈ ಒಂದು ಲಿಸ್ಟನ್ನು ಕೂಡ ಒಮ್ಮೆ ಗ್ಲಾನ್ಸ್ ಮಾಡಿರಿ, ಎಕ್ಸಾಮ್ನಲ್ಲಿ ಕೇಳ್ಬೋದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಒಂದು PDF, ಈ ಆರ್ಟಿಕಲ್ಗಳ PDF ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ ಧಾರವಾಡದಲ್ಲಿ ಅವೈಲೇಬಲ್ ಆಗಿರುತ್ತೆ. ಅಲ್ಲಿಂದ PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ರಿವೈಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.